10 ವರ್ಷ ಬೇಕು ಕೋಟಿ ಮಾಡಬೇಕು. ಕೋಟಿ ನಿಮ್ಮ ಹತ್ರ ಬಂದ್ಮೇಲೆ ಕೋಟಿಗೆ 100 ಕೋಟಿ ಮಾಡೋಕ್ಕೆ ಏನು ಟೈಮ್ ಅವಶ್ಯಕತೆ ಇಲ್ಲ. ಇದು ನಿಜನಾ? 100% ನಿಜ. ನಿಮ್ಗೆ ನಂಬಿಕೆ ಬರ್ತಿಲ್ಲಲ್ಲ? ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಎವ್ರಿ ಮಂತ್ 15,000 ವರ್ಷಕ್ಕೆ 15% ರಿಟರ್ನ್ ಕೊಡೋ ಮ್ಯೂಚುವಲ್ ಫಂಡ್ ಅಲ್ಲಿ 15 ವರ್ಷ ಇನ್ವೆಸ್ಟ್ ಮಾಡಿದ್ರೆ ನಮಗೆ 1 ಕೋಟಿ ಸಿಗುತ್ತೆ ಅಂತ. ನಿಮಗೆ ಆ ವಿಡಿಯೋ ನೋಡಿದ್ಮೇಲೆ ಅನ್ಸಿರುತ್ತೆ 15 ವರ್ಷದವರೆಗೂ ಯಾವನ್ ಗಾಯಕ ಕೂತ್ಕೊಂತಾನೆ ಗುರು ಅಂತ. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು SIP ಕ್ಯಾಲ್ಕುಲೇಟರ್ ಬೈ ಫಿನಾಲಜಿ ಅಂತ ಟೈಪ್ ಮಾಡಿ. ಒಂದ್ಸ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ 15,000 ಪರ್ ಮಂತ್ 15% ಫಾರ್ 15 ವರ್ಷ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಯೋರ್ ಫ್ಯೂಚರ್ ವ್ಯಾಲ್ಯೂ ಇಸ್ 1 crore rupees. ಅದನ್ನೇ ನಾನು ಇವಾಗ 15 ಜಾಗದಲ್ಲಿ 20 ವರ್ಷ ಮಾಡ್ತೀನಿ. ಇವಾಗ ನೋಡಿ ಎಷ್ಟಾಯ್ತು ನನ್ನ ಫ್ಯೂಚರ್ ವ್ಯಾಲ್ಯೂ? 2 crore rupees. ಅದನ್ನೇ ನನಗೆ 22 ವರ್ಷ ಮಾಡ್ತೀನಿ. ಇಲ್ಲಿ ನೋಡಿ ಅವಾಗಲೇ 3 crores. ಅಂದ್ರೆ ಫಸ್ಟ್ ಕ್ರೋರ್ ದುಡಿಯಕ್ಕೆ ನನಗೆ 15 ವರ್ಷ ಬೇಕಾಯ್ತು. 2ನೇ ಕೋಟಿ ದುಡಿಯಕ್ಕೆ ನನಗೆ 5 ವರ್ಷ ಬೇಕಾಯ್ತು. 3ನೇ ಕೋಟಿ ದುಡಿಯಕ್ಕೆ ಕೇವಲ 2 ವರ್ಷ ಸಾಕಾಯ್ತು. ಅದೇ ತರನೇ ಇನ್ವೆಸ್ಟ್ಮೆಂಟ್ ಕೂಡ. ಇನ್ವೆಸ್ಟ್ಮೆಂಟ್ಗೆ ಟೈಮ್ ಕೊಟ್ಟಂಗೆಲ್ಲ ಅದು ಗ್ರೋ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ತರನೇ ಕಾಯ್ದವನಿಗೆ ಹಣ್ಣು ಸಿಗೋದು. ನಮಗೆ ಇವತ್ತೇ ಬೇಕು ಅಂದ್ರೆ ನಾವು ಬೆಳಿತಿರೋ ಮರನ ಕಟ್ ಮಾಡ್ದಂಗೆ ಆಗ್ಬಿಡುತ್ತೆ.